ಮೊದಲನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಪೊನ್ನಂಪೇಟೆ ಕೂರ್ಗ್ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಓದಲು ಪ್ರವೇಶ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಕಾರ್ಯಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಕಾರ್ಯಪ್ಪ, ನಮ್ಮ ಕಾಲೇಜಿನಲ್ಲಿ ಸಿಎಸ್, ಇಸಿ, ಎಐ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಿಗೆ ಪ್ರವೇಶ ಪಡೆದು ಉತ್ತಮವಾಗಿ ಓದಿ ನಿಮ್ಮ ಭವಿಷ್ಯ ಕಟ್ಟಿಕೊಳ್ಳಲು ಬಂದಿದ್ದೀರಿ. ಇದರ ಹಿಂದೆ 1ನೇ ತರಗತಿಯಿಂದ ಇಲ್ಲಿಯವರೆಗೂ ನಿಮ್ಮನ್ನ ಓದಿಸಲು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಅವರ ಪರಿಶ್ರಮಕ್ಕೆ ಧಕ್ಕೆ ಬಾರದಂತೆ ಒಳ್ಳೆಯ ಮಕ್ಕಳಾಗಿ ಜವಾಬ್ದಾರಿತ ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಬರೀ ಓದಿದರೆ ಸಾಲದು, ನೀವು ಇಂಜಿನಿಯರಿಂಗ್ ಪಾಸ್ ಆಗುತ್ತೀರಿ. ಆದರೆ ನಮ್ಮ ಕಾಲೇಜಿನಲ್ಲಿ ನೀವು ಓದಿದ ಮೇಲೆ ಇಂಜಿನಿಯರಿಂಗ್ ಆಗಿ ಒಳ್ಳೆಯ ಸಂಬಳವನ್ನ ತಂದು ನಿಮ್ಮ ತಂದೆ ತಾಯಿಗಳ ಕೈಯಲ್ಲಿ ಕೊಟ್ಟಾಗ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡೋದನ್ನ ನೀವು ಕಣ್ತುಂಬ ನೋಡಬೇಕು. ನೀವು ಬುಕ್ ಹಿಡಿದು ಓದಿದರೆ ಸಾಲದು, ಚಾತುರ್ಯ ಮತ್ತು ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕು, ಶಿಸ್ತು ಪಾಲನೆ ಮಾಡಬೇಕು. ಆಗ ಮಾತ್ರ ನಿಮ್ಮ ಯಶಸ್ಸಿನ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ನಂತರ ಡಾಕ್ಟರ್ ಚಿಂಗಪ್ಪ ಮಾತನಾಡಿ, ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಸೇರಿಸಿದ್ದೀರಿ, ಅಷ್ಟಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ನೀವು ನಿಮ್ಮ ಮಗುವಿನ ಮೇಲೆ ನಿಗಾ ಇಡಬೇಕು. ಕಾಲೇಜಿಗೆ ಬಂದು ನಮ್ಮ ಮಕ್ಕಳು ಓದುತ್ತಿದ್ದಾರಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ಕಾಲೇಜಿಗೆ ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ಬಂದು ವಿಚಾರಿಸಬೇಕು. ನೀವು 18 ವರ್ಷದಿಂದ ನಿಮ್ಮ ಮಗುವನ್ನು ಇಲ್ಲಿಯವರೆಗೂ ಜೋಪಾನದಿಂದ ಪ್ರೀತಿಯಿಂದ ಕಾಪಾಡಿಕೊಂಡು ಬಂದಿದ್ದೀರಿ. 2031ರವರೆಗೆ ಅಂದರೆ ಇನ್ನು ಕೇವಲ 5 ವರ್ಷ ಇದೆ. ಜೋಪಾನ ಮಾಡಿ. ನೀವು ಏನು ಕನಸು ಕಂಡಿದ್ದೀರಿ ಆ ಕನಸನ್ನ ನಿಮ್ಮ ಮಕ್ಕಳು ಇನ್ನೂ 5 ವರ್ಷದ ನಂತರ ಅದನ್ನು ನನಸು ಮಾಡುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಹಾಗೂ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರು, ಕಾಲೇಜು ಆಡಳಿತ ಮಂಡಳಿಯ ಮುಖ್ಯಸ್ಥರು, ಸಿಬ್ಬಂದಿಯವರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಎಡತೋರಿ ಮಹೇಶ್, HD ಕೋಟ್. To all of you, especially to the first year students and the parents who have come from far and wide, Kodava Education ಸೊಸೈಟಿಯ ವತಿಯಿಂದ ನಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚೀಫ್ ಗೆಸ್ಟ್ ಆಫ್ ದ ಡೇ ಡಾಕ್ಟರ್ ಚಂಗಪ್ಪ, ಪ್ರಿನ್ಸಿಪಲ್ ಪ್ರೊಫೆಸರ್ ಬಸವರಾಜ್, faculty of CIT and the students who are around. You have heard an excellent talk by Dr. Changappa. ಮಕ್ಕಳು ಮಾತು ಕೇಳಲಿಕ್ಕೆ ಯಾರೋಗಿ ಕೂರ್ತಾರ ಬೋರ್ ಅಂತ ಹೇಳ್ತೀರ ನೀವು. ಆದರೆ ಅವರು ಹೇಳಿದ್ದ ಪ್ರತಿಯೊಂದು ಶಬ್ದವು ಎಷ್ಟು ಮುಖ್ಯ ಎಂಬುದನ್ನು ನೀವು ಕೂತು ಆಲೋಚನೆ ಮಾಡಬೇಕು. Everything is extremely important what he has told you about nation building, about self-reliance, about failures. ಇದು ಮಿಷನ್ 29 ಅವರು ಹೇಳಿದ್ದು ಬಹಳ ಮುಖ್ಯವಾದ ಒಂದು ವಿಷಯ. ಸೊ ಮಕ್ಕಳಿಗೆ ಅದನ್ನು ನೀವು Frankly, like me coming from the industry and working in the technology domain, I often hear that engineers should look for alternative careers. Why? Because AI is getting smarter, because coding is being automated, and some even say that